ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ ಮ್ಯಾನ್ ಕನ್ನಡ ಚಾನಲ್. ಇವತ್ತಿನ ಬಿಗ್ ಅಪ್ಡೇಟ್ ಬಂದಿದೆ. ಅದು ಬಂದುಬಿಟ್ಟು ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವಿನ ODI ಸರಣಿಗೆ ಟೀಮ್ ಸೆಲೆಕ್ಷನ್ ಮಾಡ್ತಾರೆ. ಯಾರ್ಯಾರು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಬಗ್ಗೆ ನೋಡೋಣ. ಟೀಮ್ ಇಂಡಿಯಾ ದ ಕ್ಯಾಪ್ಟನ್ KL ರಾಹುಲ್ ಆಗಿರ್ತಾರೆ. ನಮ್ಮ ಕನ್ನಡಿಗ KL ರಾಹುಲ್ಗೆ ಕ್ಯಾಪ್ಟನ್ ಪಟ್ಟ ಒಲಿದಿದೆ. ಗಾಯದ ಸಮಸ್ಯೆಯಿಂದ ಬಳಲುತ್ತಿದ್ದ ಶುಭ್ಮನ್ ಗಿಲ್ ಅವರು ಟೀಮ್ ಇಂಡಿಯಾದಿಂದ ಹೊರಗುಳಿದಿದ್ದಾರೆ. ಅವರ ಬದಲಾಗಿ ನಮ್ಮ ಕನ್ನಡಿಗ KL ರಾಹುಲ್ನವರನ್ನು ಕ್ಯಾಪ್ಟನ್ ಮಾಡಿದ್ದಾರೆ. ಉಳಿದಂತೆ ಯಾರು ಇದ್ದಾರೆ ಅಂತ ಒಂದ್ಸಲ ಟೀಮ್ ನೋಡ್ಕೊಂಡು ಬರೋಣ, ಆಯ್ತಾ. ಮೊದಲಿಗೆ KL ರಾಹುಲ್ ಟೀಮ್ ಇಂಡಿಯಾದ ಕ್ಯಾಪ್ಟನ್. ಅದೇ ರೋಹಿತ್ ಶರ್ಮಾ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರ್ತಾರೆ. ಎರಡನೇದು ಬಂದ್ಬಿಟ್ಟು ನಮ್ಮ ಯಶಸ್ವಿ ಜೈಸ್ವಾಲ್ ಲೆಫ್ಟ್ ಹ್ಯಾಂಡ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರ್ತಾರೆ, ಇದಂತೂ ಖಂಡಿತ. ಮೂರನೇದಾಗಿ ಕಿಂಗ್ ಅಂತಾನೆ ಹೇಳ್ಬೋದು, ನಮ್ಮ ವಿರಾಟ್ ಕೊಹ್ಲಿ ಅವರಿರ್ತಾರೆ. ನಾಲ್ಕನೇ ಒಂದು ಹೊಸ ಎಂಟ್ರಿ ಅಂತ ಹೇಳ್ಬೋದು, ಡೊಮೆಸ್ಟಿಕ್ನಲ್ಲಿ ಒಳ್ಳೆ ಪರ್ಫಾರ್ಮ್ ಕೊಟ್ಟಂತಹ ಋತುರಾಜ್ ಗಾಯಕ್ವಾಡ್ ಇರ್ತಾರೆ. ರಿಷಬ್ ಪಂತ್ನ ನಾವು ಇಲ್ಲಿ ನೋಡ್ಬೋದಾಗಿರ್ತದೆ. ಹಾಗೆಯೇ ತಿಲಕ್ ವರ್ಮಾ ಲೆಫ್ಟ್ ಹ್ಯಾಂಡರ್, ಇನ್ನೊಬ್ಬ ಲೆಫ್ಟ್ ಹ್ಯಾಂಡರ್ ಆಗಿರ್ತಾರೆ ಇವರು ತಿಲಕ್ ವರ್ಮಾ. ಹಾಗೆಯೇ ನಿತೀಶ್ ಕುಮಾರ್ ರೆಡ್ಡಿ ಆಲ್ರೌಂಡರ್, ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಆಗಿ ಇವರನ್ನು ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ ಅಕ್ಷರ್ ಪಟೇಲ್ ಸ್ಪಿನ್ನಿಂಗ್ ಆಲ್ರೌಂಡರ್ ಹಾಗೂ ವಾಷಿಂಗ್ಟನ್ ಸುಂದರ್ ಅವರು ಸ್ಪಿನ್ನಿಂಗ್ ಆಲ್ರೌಂಡರ್ ಆಗಿ ಇಬ್ಬರಿರ್ತಾರೆ. ಇನ್ನು ಉಳಿದಂತೆ ಕುಲ್ದೀಪ್ ಯಾದವ್ ಸ್ಪಿನ್ ಮಾಂತ್ರಿಕ ಅಂತ ಹೇಳ್ಬೋದು. ಇವರು ಕುಲ್ದೀಪ್ ಯಾದವ್ ಇಂಡಿಯಾದಲ್ಲಿ ಉತ್ತಮ ಸ್ಪಿನ್ ದಾಳಿ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಇವರ ಟಾಪ್ ಅಲ್ಲಿರೋದು. ಉಳಿದಂತೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಏನಿದೆ ಅದರಲ್ಲಿ ನಮ್ಮ ಮತ್ತೊಂದು ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಸೆಲೆಕ್ಟ್ ಆಗಿರ್ತಾರೆ. ಅದು ಬಿಟ್ಟರೆ ಹರ್ಷಿತ್ ರಾಣಾ, ಈ ಒಂದು ಹೆಸರು ಇಲ್ಲಿ ಬರ್ತದೆ. ಹರ್ಷಿತ್ ರಾಣಾ 20 ಬಾಲರ್, ಓಕೆ ಪರವಾಗಿಲ್ಲ, ಒನ್ ಡೇಗೂ ಸೆಲೆಕ್ಟ್ ಮಾಡಿದ್ದಾರೆ. ಏನು ಮಾಡ್ತಾರೆ ಅಂತ ನೋಡೋಣ. ನೆಕ್ಸ್ಟ್ ಬಂದು ಹರ್ಷದೀಪ್ ಸಿಂಗ್ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್. ಅದು ಬಿಟ್ಟರೆ ನಮ್ಮ DSP ಏನು ಹೇಳ್ತೀರಾ, ಮಿಯಾ ಏನು ಹೇಳ್ತೀರಾ, ನಮ್ಮ ಫೇವ್ರೇಟ್ RCB ಎಕ್ಸ್ ಬೌಲರ್ ಅಂತ ಹೇಳ್ಬೋದು. ಅದು ಬಂದುಬಿಟ್ಟು ಮೊಹಮ್ಮದ್ ಸಿರಾಜ್. ಇದಿಷ್ಟು ಒಂದು ಟೀಮ್ ಇಂಡಿಯಾ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೆಯುವ ODIಗಾಗಿ ಟೀಮ್ ಇಂಡಿಯಾದ ಸೆಲೆಕ್ಷನ್ ಆಗಿರ್ತದೆ. ನೋಡೋಣ ಏನಾಗ್ತದೆ ಟೀಮ್ ಇಂಡಿಯಾದ ಪರಿಸ್ಥಿತಿ. ಟೆಸ್ಟ್ನಲ್ಲಂತೂ ನೋಡಿದ್ರು ತುಂಬಾ ಕಷ್ಟದಲ್ಲಿದೆ. ಟೆಸ್ಟ್ ಉಳಿಸ್ಕೊಳ್ತಾರ ಏನಾಗ್ತಾರ ಅಂತ ಇನ್ನೂ ಗೊತ್ತಿಲ್ಲ. ನೋಡೋಣ ಏನಾಗ್ತದೆ ಟೆಸ್ಟ್. ಒನ್ ಡೇ ಆದರೂ ಒಳ್ಳೆ ರೀತಿಯಲ್ಲಿ ಆಟ ಆಡ್ಬೋದು. ಇಲ್ಲಿ ಮೇ ಬಿ ಕಿಂಗ್ ಇದ್ದಾರೆ, ಹಿಟ್ಮ್ಯಾನ್ ಇದ್ದಾರೆ. ಸೊ ಟೀಮ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಸೊ ಏನಾದರೂ ಒಳ್ಳೆ ರಿಸಲ್ಟ್ ಟೀಮ್ ಇಂಡಿಯಾಗೆ ಬರ್ತಾ KL ರಾಹುಲ್ ನಾಯಕತ್ವದಲ್ಲಿ ಬಂದರೆ ನಮಗೂ ಹಾಗೂ ಇಂಡಿಯಾಕ್ಕೂ ಕನ್ನಡಿಗರಿಗೂ ಒಂದು ಪ್ರಶಂಸೆ. ಯಾಕಂದರೆ KL ರಾಹುಲ್ ಅವರು ಏನು ಹೇಳ್ತಾರೆ, ರೇರ್ ಆಗಿರ್ತಾರೆ ನಮ್ಮ ಕರ್ನಾಟಕದವರು ಕ್ಯಾಪ್ಟನ್ ಆಗೋದು. ಸೊ ಈ ಬಾರಿ ಕ್ಯಾಪ್ಟನ್ ಆಗಿದ್ರೆ ಒಬ್ಬರು, ಅದು ಈ ಸೀರೀಸಿಗೆ ಮಾತ್ರ. ಮುಂದೆ ಇರ್ತಾರೆ ಇಲ್ವೋ ಅಂತ ಗೊತ್ತಿಲ್ಲ. ಸೊ ನೋಡೋಣ ಏನಾಗ್ತದೆ. ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಿಸ್ ಮಾಡ್ಕೊಳ್ಳಿ, ನಮ್ಮ ನೆನಪಿರಲಿ ಅಂತ ಹೇಳ್ತಾ ಈ ಒಂದು ಅಪ್ಡೇಟ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.